friends, Lord Rama is known for his valor, patience, honesty, sacrifice, respect to parents and elders. Ayodhya temple at Uttar Pradesh is believed to be the birthplace of Lord Rama. ಇದು ಕೇವಲ ಒಂದು ನಗರವಲ್ಲ, ನಮ್ಮ ಧರ್ಮ ಪ್ರತೀಕ. ಸತ್ಯದ ಪಥ, ರಾಮನಾಮದ ಶಾಶ್ವತ ಘೋಷಣೆ. ಶಾಂತಿ, ಪ್ರೀತಿ, ಭಕ್ತಿ, ಶ್ರೀರಾಮ ಮಂದಿರ. ಇಲ್ಲಿ ಇರುವುದು ಕೇವಲ ವಿಗ್ರಹವಲ್ಲ, ಮರ್ಯಾದ ಪುರುಷೋತ್ತಮ ರಾಮನ ಭಕ್ತಿಯ ಜೀವಂತ ರೂಪ. ಅರುಣ್ ಯೋಗಿರಾಜ್ ಅವರ ಕೈಗಳಿಂದ ಮೂಡಿದ ಕಲೆಯಲ್ಲ, ಭಕ್ತಿಯಿಂದ ಹುಟ್ಟಿದ ಕಾವ್ಯ. ಬನ್ನಿ 8ನೇ ತರಗತಿಯ ನೃತ್ಯ ತಂಡದವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಐನೂರು ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದು ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ನಿಮ್ಮ ಜೀವನ ನಿಮ್ಮ ಪಾಲನ ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ. ಕಣ್ಣು, ರಾಮ ರಾಮ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ.